ಅಂದರೆ ಎಲ್ಲಿ ಧನಸಂಪತ್ತೊಳಕವಾಗಿರ್ತದೆಯೋ ಅಲ್ಲಿ ಕಳ್ಳಕತ್ತರ ಭಯ ಇರ್ತದೆ. ವಿದ್ಯಾಹನಂ ಮೋಲಭಯಂ ಎಲ್ಲಿ ತರ್ಕಬದ್ಧವಾಗಿರ್ತಕ್ಕಂಥ ಚರ್ಚಾಬದ್ಧವಾಗಿರ್ತಕ್ಕಂಥ ವಿದ್ಯಾವಂತರು ಇದ್ದಾರೆ ಅಲ್ಲಿ ಚರ್ಚೆಯ ತರ್ಕಬದ್ಧ ಇದ್ದೇ ಇರ್ತದೆ. ರಾಜಾನಂ ಯುದ್ಧ ಭಯಂ ಎಲ್ಲಿ ರಾಜ ಆಗಿರ್ತಾರೆ ಅವರಿಗೆ ಯುದ್ಧದ ಭಯ ಇದ್ದೇ ಇರ್ತದೆ. ಕಿರೀಟ ಹೊತ್ತವರಿಗೆ ಕಿರುಕುಳ ತಪ್ಪದೇನೋ ಹಾಗೆ ಸೌಂದರ್ಯ ಕೂಳಭಯಂ ಎಲ್ಲಿ ಸೌಂದರ್ಯಯುತವಾಗಿರ್ತದೆಯೋ ಅಲ್ಲಿ ಕಾಮಾನಂದ ಭಯ ಇರ್ತದೆ. ಆದರೆ ನನಗಿನ್ನೂ ಯಾವ ಭಯವೂ ಇಲ್ಲ ಸ್ವಾಮಿ. ನನ್ನ ಪರಿಚಯವನ್ನು ನೀವು ತಿಳಿದುಕೊಳ್ಳಬಲ್ಲಿರ. ನಾನು ಪರಮಕೋಟೆಯ ಚಾಮುಂಡರಾಯ ಎಂದರೆ ನಾನೇ ಸ್ವಾಮಿ. ನನ್ನ ಸಾಮ್ರಾಜ್ಯದಲ್ಲಿ ಸಕಲ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಇದ್ದಾರೆ. ಏನು ಮಾಡೋದು ಹೇಳಿ? ಸುಖ ಸಮೃದ್ಧಿ ಇದೆ. ಯಥಾರಾಜ ತಥಾ ಪ್ರಜಾ ಎನ್ನುವ ಹಾಗೆ ರಾಜ ಹೇಗಿರ್ತಾರೋ ಹಾಗೆ ಪ್ರಜೆಗಳು ಇದ್ದಿರ್ತಾರೆ ಸ್ವಾಮಿ. ಪರಮಕೋಟೆಯ ಸಾಮ್ರಾಜ್ಯದಲ್ಲಿ ಇಂದಿಗೂ ಯಾವ ಕೊರತೆಯೂ ಇಲ್ಲ. ಆದರೆ ಕೂತು ತಿನ್ನುವವರಿಗೆ ಕುಡಿಕಾಲವನ್ನು ಸಾಲವೆನ್ನುವ ಹಾಗೆ ರಾಜರ ಪಕ್ಕಸ ಭಂಡಾರ ಖಾಲಿಯಾಗ್ತಾ ಇದೆ. ಏನು ಮಾಡುವುದು? ನಮ್ಮ ಪ್ರಜೆಗಳೆಲ್ಲ ಸುಖ ಸಮೃದ್ಧಿಯಿಂದ ಇರಬೇಕಾದ್ರೆ ಏನಾದರೂ ಒಂದು ಉಪಾಯವನ್ನು ಹುಡಬೇಕಲ್ಲ. ಏನು ಮಾಡುವುದು? ಪಕ್ಕದ ರಾಜ್ಯವನ್ನ ಯುದ್ಧವನ್ನು ಮಾಡಿ ತಪ್ಪ ಕಾಣಿಕೆಯನ್ನು ಸಂಗ್ರಹಿಸುವ ಅಂದರೆ ಅದು ಸಾಧ್ಯವಾದ ಮಾತು ಸ್ವಾಮಿ. ಏನಾದರೂ ಒಂದು ಉಪಾಯವನ್ನು ಹೂಡಬೇಕು. ನಮ್ಮ ಸಾಮ್ರಾಜ್ಯ ಸಮೃದ್ಧಿಯಿಂದ ಇರಬೇಕು ಅಂತಂದ್ರೆ ಸಕಲ ಪ್ರಜೆಗಳು ಬಹಳ ಸೌಖ್ಯದಿಂದ ಇರಬೇಕಾಗುತ್ತದೆ. ಹಾಗಿರುವಾಗ ನಮ್ಮ ಪೂರ್ವಜರು ನಮ್ಮ ಶಿವ ದೇವಾಲಯದ ಮುಂಭಾಗದಲ್ಲಿ ಆಪತ್ತಿನಿ ಎಂಬ ಒಂದು ನಿಧಿಯನ್ನ ಇಟ್ಟಿದ್ದಾರೆ. ಆ ನಿಧಿಯನ್ನ ನಾನು ಪಡೆದುಕೊಂಡು ಸಕಲ ಪ್ರಜೆಗಳಿಗೆ ನಾನು ಸಂಪತ್ತನ್ನು ಹಂಚಬೇಕಾಗಿದೆ. ಹಾಗಿದ್ದಾಗ ಈ ಸಕಲ ಪ್ರಜೆಗಳು ಸಂತೋಷದಿಂದ ಇರಬೇಕಾಗುತ್ತದೆ. ಹೀಗಿರುವ ಸಂದರ್ಭದಲ್ಲಿ ನಾನೇ ಹೋಗಿ ನಿಧಿಯನ್ನು ಕೇಳುವುದ ಹಾಗೆ ಮುಂದುವರಿಯುವ ಮೂರ್ಖ ನಾನಲ್ಲ. ಶಕ್ತಿಯಿಂದ ಆಗದೇ ಇರುವಂತಹ ಕೆಲಸವನ್ನ ಯುಕ್ತಿಯಿಂದ ಮಾಡಬೇಕು. ಆ ನಿಧಿಯನ್ನ ಪಡೆಯಬೇಕಂದ್ರೆ ಯಜ್ಞ ಯಾಗಾದಿಗಳನ್ನ ನಾವು ಮಾಡಿ ನಾವು ಪಡೆಯಬೇಕಾಗ್ತದೆ. ಅದು ಸಾಧ್ಯ ಆಗದೇ ಇದ್ದಾಗ ವಾಮ ಮಾರ್ಗದಲ್ಲಿ ನಾವು ಆ ನಿಧಿಯನ್ನು ಪಡೆಯಬೇಕಾಗ್ತದೆ. ಏನು ಮಾಡುವುದು? ನಾನು ಒಬ್ಬನೇ ಆ ನಿಧಿಯನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಒಮ್ಮೆ ಕೇರಳದಿಂದ ಒಬ್ಬ ಮಂತ್ರವಾದಿಯನ್ನ ನಾನು ಕಂಡಿದ್ದೇನೆ. ನಮ್ಮ ದೇಶದಲ್ಲಿ ಅನೇಕ ಮಂತ್ರವಾದಿಗಳಿದ್ದಾರೆ. ಆದರೂ ಕೇರಳದ ಕುಟ್ಟಿ ಬಹಳ ಪ್ರಖ್ಯಾತಿ ಹೊಂದಿರುವಂತಹ ಮಂತ್ರವಾದಿ ಒಬ್ಬರಿದ್ದಾರೆ. ಆ ಮಂತ್ರವಾದಿಯನ್ನು ಭೇಟಿ ಮಾಡಿ ಅವರನ್ನ ಕರೆಸಿ ಆ ನಿಧಿಯನ್ನು ನಾನು ಪಡೆದುಕೊಂಡು ಸಕಲ ಪ್ರಜೆಗಳಿಗೆ ಹಂಚಲಿಕ್ಕೆ ಮುಂದಾಗುತ್ತೇನೆ.